ಮಾದೇಶ್ ರವರೇ ಎನ್ ಮಹೇಶ್ ರವರ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಮೊದಲು ತಿಳಿದು ಮಾತನಾಡಬೇಕು. ವೈಕೆ ಮೂಳೆ ದೊರೆಸ್ವಾಮಿ ಎಚ್ಚರಿಕೆ. ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉಪ್ಪಾರ ಸಮಾಜದ ಬಿಜೆಪಿ ಮುಖಂಡರುಗಳಿಂದ ಜಿ ಮಾದೇಶ್ ಹೇಳಿಕೆಯನ್ನು ಖಂಡಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಉಪ್ಪಾರ ಸಮಾಜದ ಮುಖಂಡರಾದ ಹಾಗೂ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೆಂಪರಾಜು ಮಾತನಾಡಿ, 2-3 ದಿನಗಳಿಂದ ಸಾಮಾಜಿಕ ಜಾಲತಾಣವಾದ ವಾಟ್ಸಪ್ಗಳಲ್ಲಿ ಒಂದು ವಿಡಿಯೋ ತುಣುಕು ಹರಿದಾಡುತ್ತಿದ್ದು, ಅದರಲ್ಲಿ ದುಗ್ಗಹಟ್ಟಿಯ ಜಿ ಮಾದೇಶ್ ಎಂಬ ಅವಿವೇಕಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರು, ಮಾಜಿ ಸಚಿವರು ಹಾಗೂ ಕೊಳ್ಳೇಗಾಲದ ಮಾಜಿ ಶಾಸಕರಾದಂತಹ ಅಣ್ಣಾ ಎನ್ ಮಹೇಶ್ ಅವರ ಬಗ್ಗೆ MLA ಆಗಿದ್ದ ಸಂದರ್ಭದಲ್ಲಿ ಕ್ಷೇತ್ರದ ಉಪ್ಪಾರ ಸಮುದಾಯಕ್ಕೆ ಏನು ಮಾಡಿದ್ದಾರೆ, ಯಾವ ಉಪ್ಪಾರರಿಗೆ ಅಧಿಕಾರ ನಾಮಿನಿ ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದರು. PACC ಬ್ಯಾಂಕ್ ನಿರ್ದೇಶಕರಾದ ವೈಕೆ ಮೂಳೆ ದೊರೆಸ್ವಾಮಿ ಮಾತನಾಡಿದರು. ಜಿ ಮಾದೇಶ್ ರವರೇ, ನಿಮ್ಮ ಪಕ್ಷದ ಆಂತರಿಕ ಗಲಾಟೆಯನ್ನು ಪರಿಹರಿಸಲು ಆಗದೆ ಮತ್ತೊಂದು ಪಕ್ಷದ ನಾಯಕರಿಗೆ ಹೋಲಿಸುವುದು ಸಮಂಜಸವಲ್ಲ. ನೀವು ಓದಿದ್ದರೆ ಇಂತಹ ಮಾತುಗಳನ್ನು ಆಡಲು ಆಗುತ್ತಿರಲಿಲ್ಲ ಎಂದು ಹೇಳಿದರು. ಹಾಲಿನ ಡೈರಿ ನಿರ್ದೇಶಕ ಸ್ಥಾನದಲ್ಲಿ ಸೋತಂತಹ ಯೋಗೀಶ್ ಅವರ ನಾಮಿನಿ ಮಾಡಬಹುದಿತ್ತಲ್ವಾ, ಯಾಕೆ ಮಾಡಿಲ್ಲ? ನಿಮ್ಮ MLA ಮೊದಲು ಯೋಚನೆ ಮಾಡಿ ಮಾಧ್ಯಮಗಳಲ್ಲಿ ಮಾತನಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯರಿಯೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ವೈಕೆ ಮೂಳಿ, ಚಿಕ್ಕಣ್ಣ, ಕೃಷ್ಣಪುರ, ಉಪ್ಪಿನ ಮೂಳೆ ಮುಖಂಡರು ವೆಂಕಟೇಶ್ ಹಾಗೂ ಉಪ್ಪಾರ ಸಮಾಜದ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಜಿ ಮಾದೇಶ್ ಅವರೇ, ಬಸವಪುರ ಗ್ರಾಮ ಯಾಗಿತ್ತು ಅಂತ ನಿಮಗೆ ಗೊತ್ತಲ್ವಾ? ಯಾವಾಗಲಾರು ನೀವು ಹೋಗಿದ್ದೀರಾ? ಇವಾಗ ಹೋಗಿರೋದು ನೀವು. ಮಳೆ ಬಂದರೆ ಬಸವನಪುರದಲ್ಲಿ ಯಾವ ಒಬ್ಬ ವ್ಯಕ್ತಿನೂ ತಿರುಗಾಡಕ್ಕಾಯ್ತಿರ್ಲಿಲ್ಲ. ಹೋಗಿ ಬಸವಪುರದ ಗ್ರಾಮದವ್ರನ್ನ ಕೇಳಿ ಗೊತ್ತಾಗುತ್ತೆ ನಿಮಗೆ. ನೀವು ಕಂಟ್ರಾಕ್ಟ್ರಾಗಿ ಈ ಥರ ಮಾತಾಡ್ತಿದ್ದೀರಾ. ಕಂಟ್ರಾಕ್ಟ್ರಾಗಿ ಮಾತಾಡಬೇಡಿ. MLA ಅವರು ಉಪ್ಪಾರ್ಗೆ ಅಭಿವೃದ್ಧಿ ಮಾಡ್ರ ಅಂತ ನೀವು ಹೇಳಿದ್ರಿ ಅಲ್ವಾ? MLA ಅವರು ಅಭಿವೃದ್ಧಿ ಮಾಡಿರೋದು ಜಿ ಮಾದೇಶ್ಗೆ. ಉಪ್ಪಾರಲ್ಲಿ 20 ಜನ ಕಂಟ್ರಾಕ್ಟರ್ ಅವರ. ಯಾರಿಗಾರು ಒಂದು ಅಗ್ರಿಮೆಂಟ್ ಇದ್ದ ಜಿ ಮಾದೇಶ್? ಹೇಳಿ ಜಿ ಮಾದೇಶ್, ನೇರವಾಗಿ ನಿಮ್ಮನ್ನು ಕೇಳ್ತಾ ಇರೋದು ನಾನು. ನಿಮ್ಮ ಪಕ್ಷದ ವಿಚಾರ ಆಂತರಿಕ ಗಲಾಟಿನ ನೀವು NMS ಅವರ ಹೆಸರು ಎತ್ತಕ್ಕೆ ಏನು ಕಾರಣ? ಉಪ್ಪಾರ ಜನಾಂಗದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಊರಿಗೆ ಅಭಿವೃದ್ಧಿ ಮಾಡಿಲ್ಲ ಒಂದೇಳಿ ಜಿ ಮಾದೇಶ್? ನೋಡ್ತೀನಿ ನಾನು. ಯಾವ್ದಾದ್ರು ಒಂದೇಳಿ ಇಂಥ ಊರಿಗೆ ಮಹೇಶ್ ಅಣ್ಣ ಮಾಡಿಲ್ಲ ಅಂತೇಳಿ ನಾವು ಕೇಳ್ತೀವಿ. ಎರಡನೇದಾಗಿ ನಮ್ಮ ನಂಜುಂಡಣ್ಣ ಅವ್ರಿಗೆ ಒಂದು ನಾನು ಮಾತನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. TAPCMS ಡೈರೆಕ್ಟ್ರು ಮತ್ತು ಅಧ್ಯಕ್ಷರನ್ನ ಯೋಗೇಶ್ ಅಣ್ಣ ಅವ್ರನ್ನ ಏರ್ಕವ್ರು ಮಾಡ್ರ ಅಂತ ಯಾವುದೋ ಪತ್ರಿಕೆಯಲ್ಲಿ ನಾನು ನೋಡಿದೆ. ನಿಮ್ಗೆ ಮಾಹಿತಿ ಕೊರತೆ ಇದೆ. ನಿಮ್ಮ ಬ್ಲ್ಯಾಕ್ ಅಧ್ಯಕ್ಷರು ಕೇಳಿ, ಏರ್ಕೆ ಮಾಡಿದ್ರೆ ಡೈರೆಕ್ಟ್ರನ್ನ ಅಥವಾ ಬೇರೆಯವ್ರು ಮಾಡಿದ್ರ ಅಂತ. ದಯವಿಟ್ಟು ನಂಜುಂಡಣ್ಣ ಅವರೇ, ನಿಮ್ಗೆ ತುಂಬ ಮಾಹಿತಿ ಕೊರತೆ ಇದೆ. ಒಬ್ಬರಿಗೆ ಮಾಹಿತಿ ಕೊರತೆ ಇದೆ, ಒಬ್ಬ ಅವಿದ್ಯಾವಂತರು. ಹೀಗಾಗಿ ನಿಮ್ಮಿಬ್ಬರಿಗೂ ತುಂಬ ಮಾಹಿತಿ ಕೊರತೆ ಇದೆ. ಸ್ವಲ್ಪ ಯೋಚನೆ ಮಾಡಿ. ಮಹೇಶ್ ಅಣ್ಣನ ಬಗ್ಗೆ ಮಾತಾಡ್ಬೇಕಾದ್ರೆ ನೆಕ್ಸ್ಟ್ ಟೈಮು ಎಚ್ಚರಿಕೆಯನ್ನು ಮಾತಾಡಿ. ನಿಮ್ಮ ಪಕ್ಷದ ಒಳ ಜಗಳವನ್ನು ನೀವು ದಯವಿಟ್ಟು ನಮ್ಮ ಪಕ್ಷಕ್ಕೆ ತಂದು ಗಲಾಟೆ ಮಾಡಬೇಡಿ. ಫಸ್ಟು ನಿಮ್ಮ ಪಕ್ಷನ ನೀವು, ನಿಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನ ನೀವು ಶುದ್ಧ ಮಾಡ್ಕೊಳ್ಳಿ. ಈಗ ನಿಮ್ಮ ಪಕ್ಷದವರೇ ಹೇಳ್ತಾ ಇರೋದು ನೀವು ಅಭಿವೃದ್ಧಿ ಮಾಡಿಲ್ಲ ಅಂತ. ಬೇರೆ ಪಕ್ಷದವ್ರು ಹೇಳ್ತಾ ಇದ್ದಾರಾ? ನಂಜುಂಡಣ್ಣ ಅವರೇ, ನಿಜವಾಗ್ಲೂ ನಿಮ್ಗೆ ಏನಾದ್ರು ಉಪ್ಪಾರ್ಗೆ ನಿಮ್ಮ MLA ಅವರು ಏನಾದ್ರು ಒಳ್ಳೇದು ಮಾಡಬೇಕು ಅಂದಿದ್ರೆ, ಯೋಗೇಶ್ ಅಣ್ಣ ಅವರು ಹಾಲಿನ ಡೈರಿಯಲ್ಲಿ ಸೋತರು, ಆಗ ನಾಮಿನಿ ಮಾಡಿದರೆ ಯೋಗೇಶ್ ಅಣ್ಣ ಅವರು ಉಪ್ಪಾರ ಜನಾಂಗಕ್ಕೆ ಮಾಡ್ರ ಅಂತ ಹೆಸರು ಬರೋದು. TAPCMSಗೂ ಏರ್ಕೆಗೂ ಸಂಬಂಧ ಇಲ್ಲ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಬ್ಲ್ಯಾಕ್ ಅಧ್ಯಕ್ಷರು ಕೇಳ್ಕೊಳ್ಳಿ. ಇನ್ನೊಂದು ಸರಿ ಈ ಮಾತು ಬರಬಾರ್ದು. ಅಭಿವೃದ್ಧಿ ಅಧಿಕಾರ, ಜನಾನುರಾಗಿ, ಸ್ನೇಹಜೀವಿ ಅಂತ ನೀವು ನಿಜವಾಗ್ಲೂ ಮನುಷ್ಯತ್ವ ಇದ್ರೆ ಯಾರನ್ನ ಕರಬೇಕು ಗೊತ್ತಾ? ಅಣ್ಣ ಎನ್ ಮಹೇಶ್ ಅಣ್ಣನ ಕರಬೇಕು. ಪಾಪ ನೀವು ಏನಕ್ಕೆ ಕರತ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಇರಲಿ, ನೀವು ಮುಂದೊಂದು ದಿನ ಇದಕ್ಕೂ ಕಾದು ನೋಡೋಣ. ಭಾರತೀಯ ಜನತಾ ಪಕ್ಷದ BJP ಉಪ್ಪಾರ ಮುಖಂಡರಾದಂಥ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನಮ್ಮ ಯರೂರು ಮಹೇಶ್ ಅಣ್ಣವರೇ ಹಾಗೂ ವೈದ್ಯಮೂಳೆ ದರ್ಶನ್ ಅವರೇ, ಕೃಷ್ಣಪುರ ಚಿಕ್ಕಣ್ಣವರೇ ಹಾಗೂ ಹೊನ್ನೂರು ದುನ್ಮಶೆಟ್ರೆ, ಈ ದಿನದ ವಿಷಯ ಏನಂದರೆ, ಮೊನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ದುಗಟ್ಟಿ ಜಿ ಮಹೇಶ್ ಎಂಬ ವ್ಯಕ್ತಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ಅವರ ಮೇಲೆ ಉಪ್ಪಾರ ಜನಾಂಗಕ್ಕೆ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾನೆ. ಪಾಪ ಆ ವ್ಯಕ್ತಿಗೆ ಮಹೇಶಣ್ಣ ಅವರು ಅನುದಾನ ತಂದಿರೋ ಕೊಡುಗೆಗಳು ಮತ್ತು ಅವರು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳ ಗೊತ್ತಿಲ್ಲ ಅನಿಸುತ್ತೆ. ಅವರು ಸುಮಾರು BJP ಸರ್ಕಾರದಿಂದ
ವಿಶೇಷ ಅನುದಾನವನ್ನು ವೈಕೆಮೊಳಗೆ ಮತ್ತು ಕೃಷ್ಣಾಪುರ ಇಡೀ ಬೆಳಗಾವಿ ಕ್ಷೇತ್ರಕ್ಕೆ ಉಪ್ಪಾರ ಜನಾಂಗಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟಿರೋರಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ಅವರು ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ಇನ್ನು ಅವರು ಅಂಕಿಅಂಶಗಳನ್ನ ಕೇಳಿದರೆ ಗುತ್ತಿಗೆದಾರರಾದ ಜಿ ಮಹೇಶ್ ಅವರೇ, ನೀವು ಮಹೇಶಣ್ಣವರು ಏನೇನು ಉಪ್ಪಾರ ಜನಾಂಗಕ್ಕೆ ಕೊಟ್ಟಿದ್ದೀರಿ ಅಂತ ಕೇಳಿದರೆ ನಿಮಗೆ ನೀವು ಗುತ್ತಿಗೆದಾರರಾಗಿದ್ದರಿಂದ ನಿಮಗೆ ಮಾಹಿತಿ ಕೊಡ್ತಾ ಇದೆ. ರಾಜಕಾರಣಿ ಆಗಿದ್ದರೆ ನಿಮಗೆ ಎಲ್ಲ ಹಳ್ಳಿಗಳು ಹೋಗಿ ಸುತ್ತಿ ಇದ್ದರೆ ಗೊತ್ತಾಗಿರ್ತಿತ್ತು. ನಾವು ಇಡೀ ಯಳಂ ಕ್ಷೇತ್ರ ಎಲ್ಲ ಸುತ್ತಿರೋ ಹಾಗೆ ಅವ್ರು ಕೊಟ್ಟಿರೋ ಅನುದಾನಗಳೆಲ್ಲ ಪ್ರತಿಯೊಂದೂರಿಗೂ ವಿಶೇಷ ಅನುದಾನಗಳನ್ನ ತಂದುಕೊಟ್ಟಿದ್ದಾರೆ. ಪ್ರವಾಹ ಬಂದಿದಾಗ ಒಂದೊಂದೂರಿಗೆ 30 ಲಕ್ಷ 40 ಲಕ್ಷ ಪರಿಹಾರ ದೊರಕಿಸ್ಕೊಟ್ಟಿದ್ದಾರೆ. ನಮ್ಮ ಕೃಷ್ಣಪುರ ಗ್ರಾಮಕ್ಕೆ 40 ಲಕ್ಷ ಅನುದಾನ CC ವ್ಯವಸ್ಥೆ ಮತ್ತು ಸಮುದಾಯ ಭವನಗಳು 40 ಲಕ್ಷ ಕೊಟ್ಟಿದ್ದಾರೆ. ವೈಕೆಮೊಳಗೆ 25 ಲಕ್ಷ ಕೊಟ್ಟಿದ್ದಾರೆ ಮತ್ತು ಉಪ್ಪಿನಮೂಳೆ ಗ್ರಾಮಕ್ಕೆ 15 ಲಕ್ಷ ಕೊಟ್ಟವ್ರೆ. ನಮ್ಮ ಹಿತ್ತಲದೊಡ್ಡಿ ಗ್ರಾಮಕ್ಕೆ ಉಪ್ಪಾರ ಜನಾಂಗ ಹಲವಾರು ವರ್ಷಗಳಿಂದ ಅಡ್ಡ ನೀರು ಸೇತುವೆ ಇಲ್ಲದೆ ಪರಿತಪಿಸುತ್ತಿದ್ದಂಥ ಅವ್ರಿಗೆ 1.5 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಸೇತುವೆ ನಿರ್ಮಿಸಿ ಅವರು ಸುಗಮವಾಗಿ ತಿರುಗಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಇಂಥ ಅಭಿವೃದ್ಧಿ ಕೆಲಸ ಮಾಡಿರೋರನ್ನ ನೀವು ಏನು ಕೊಟ್ಟಿದ್ದೀರಿ ಉಪ್ಪಾರ ಜನಾಂಗಕ್ಕೆ ಅಂತ ಕೇಳ್ತಿದ್ದೀರಿ. ನೀವು ಮುಂದಿನ ದಿನ ಚರ್ಚೆಗೆ ಬನ್ನಿ, ನಾವು ಬರ್ತೀವಿ. ನಮ್ಮ ಅನುದಾನ ಏನಿದೆ, ನಿಮ್ಮ ಅನುದಾನ ಏನಿದೆ, ನಿಮ್ಮ ಶಾಸಕರು ಏನು ಮಾಡಿದ್ದಾರೆ, ನಮ್ಮ ಶಾಸಕರು ಏನು ಮಾಡಿದ್ದಾರೆ ಅಂತ ನಾವು ಬಹಿರಂಗವಾಗಿ ಚರ್ಚೆಗೆ ಬರೋಣ ಅಂತ ನಾನು ಈ ಮೂಲಕ ಪತ್ರಿಕಾ ಮುಖಾಂತರ ಒತ್ತಾಯಿಸ್ತೇನೆ. ನೀನು ರಾಜಕೀಯ ನೀವು ಕಲ್ಟ್ರೆ ರಾಜಕೀಯಕ್ಕೆ ಕಲಿಸ್ಬೇಡ. ಏನಿದ್ರು ನಮ್ಮ ಮಹೇಶಣ್ಣ ಒನ್ನೂರು ಮಾಡೀವಿ, ಬಸಾಪುರ ಇಲ್ಲೆಲ್ಲ ಮಾಡ್ರ. ನಮ್ಮ ಉಪ್ಪಾರ ಜನಕ್ಕೆ ಒಳ್ಳೆ ಕೆಲಸ ಮಾಡ್ರ. ನೀವೇನು ಮಾಡಿಲ್ಲ ನಮ್ಗೆ. ನಮ್ಮ ಉಪ್ಪಾರ ಜನ ಎಲ್ಲಿ ಮಾಡಿದ್ದಾರೆ. ಒಂದು ಇದಕ್ಕೂ ಕೊಟ್ಟಿಲ್ಲ, ಒಂದು ಬೋರ್ ಬಿಲ್ನೂ ಕೊಟ್ಟಿಲ್ಲ. ನಮ್ಮ ಮಹೇಶಣ್ಣಿದ್ದಾಗ ಬೋರ್ವೆಲ್ಲು, ರಸ್ತೆಗಳು, ರೋಡ್ ಎಲ್ಲನೂ ನಾವೇ ನಿಂತ್ಕೊಂಡು ಮಾಡ್ತೀವಿ. ಇದುವರೆಗೂ ನಮ್ಗೆ ಯಾರೂ ನಮ್ಮ ಉಪ್ಪಾರ ಜನ ನೋಡಿ ಇರಲಿಲ್ಲ. ಅದರಿಂದ ನಮ್ಮೊಂದು ನಿಮಗೆ ಯಾವಾಗಲೂ ಚಾಲೆಂಜ್ ಮಾಡಬೇಡಿ. ನಿಮ್ಮ ಪಕ್ಷ ನಿಮ್ಮ ಮಾಡ್ಕೊಳ್ಳಿ. ಯಾಕೆ ಟೀಕೆ ಮಾಡಿರಿ? ನಿಮ್ಮ ಕೈಲಿ ಆಗದಿದ್ದಾಗ ಟೀಕೆ ಮಾಡಿರಿ ಹೇಳಿ. ಆಗಿದ್ಮೇಲೆ ಯಾಕೆ ನಿಮ್ಮ ಮಾಡಬೇಕು, ನಮ್ಮನ್ನ ಯಾಕೆ ಬರ್ಸಿರಿ? ಅದರಿಂದ ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.